ರಾಜ್ಯಪಾಲರು ಬಿಜೆಪಿ ಏಜೆಂಟರು ಈ ರೀತಿಯಲ್ಲಿ ಮಾತನಾಡ್ತಾರೆ. ನೋಡ್ರಿ, ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ನೋಡ್ರಿ, ಕಾಂಗ್ರೆಸ್ನವ್ರು ಚಟ ಐತಿ. ಯಾಕಂದ್ರೆ ಅವರು ಕಾಂಗ್ರೆಸ್ ಅಂದರೆ ಏಜೆಂಟ್ಗಿರಿ ಮಾಡ್ಕೊತ ಬಂದಾರ. ಸೋನಿಯಾ ಗಾಂಧಿ ಏಜೆಂಟ್ರು, ರಾಹುಲ್ ಗಾಂಧಿ ಏಜೆಂಟ್ರು, ಅವ್ರಿಗೆ ಚಟ ಐತಿ ಎಲ್ಲರಿಗೂ ಏಜೆಂಟ್ ಅನ್ನೋದು. ಘನತೆ ಹೊತ್ತ ರಾಜ್ಯಪಾಲರು ಅವ್ರು ಯಾವುದೇ ಪಕ್ಷ ಅಲ್ಲ. ನಾ ಕಾಂಗ್ರೆಸ್ಗೆ ನೇರ ಆರೋಪ ಮಾಡ್ತೀನಿ, ನಮ್ಮ ರಾಜ್ಯಪಾಲರು ಒಬ್ಬರು ದಲಿತರು ಅದಾರ ಅಂತೇಳಿ ಈ ರೀತಿ ಅಪಮಾನ ಮಾಡಕತ್ತಾರ. ಅವರೊಬ್ಬ ಹಿರಿಯ ದಲಿತ ಮುಖಂಡರು, ಈಗಿನ ರಾಜ್ಯಪಾಲ. ಅವ್ರಿಗೆ ಅಪಮಾನ ಮಾಡೋದು, ಅವ್ರಿಗೆ ಸಡ್ಡು ಹೊಡಿಯೋದು, ಅವ್ರಿಗೆ ಧಿಕ್ಕಾರ ಮಾಡೋದು, ತಾವೇ ಅರ್ಬಿ ಹರ್ಕೊಂಡು ನಾಚಿಗೇಡಿ ವ್ಯವಸ್ಥೆ. ಒಬ್ಬ ಗೌರವಾನ್ವಿತ ರಾಜ್ಯ ಸಭಾ ಸದಸ್ಯ ಕೆಲಸ ಮಾಡೋದಂಥವ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡೋದಂಥವ ತಾನೇ ಅರ್ಬಿ ಹರ್ಕೋತಾನೆ. ಯಾರೂ ಹರಿದಲ್ಲ, ಬಿ ಜೆ ಪಿಯವರು ಹರಿದಲ್ಲ, ಉಚ್ಚಾಟಿತ ಬಿ ಜೆ ಪಿಯವರು ಹರಿದಲ್ಲ. ತಂದೆ ಅಂಗಿ ಹರ್ಕೊಂಡು ನನಗೆ ಹರಿದ್ರು ಬಿ ಜೆ ಪಿಯವರು, ನನಗೆ ಹೊಡೆದ್ರು ಅಂತೇಳಿ ನಾಟಕ ಮಾಡ್ತಾರಲ್ಲ. ಇವರು ಸ್ವಾತಂತ್ರ್ಯದಾಗೂ ಇದೇ ನಾಟಕ ಮಾಡ್ಯಾರ. ನೆಹರೂನು ಏನು ದೊಡ್ಡ ಕ್ರಾಂತಿ ಮಾಡಿಲ್ಲ. ಈ ದೇಶಕ್ಕೆ ಏನಾರು ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಂದ. ಇದು ಅಂಬೇಡ್ಕರ್ ಅವರು ಹೇಳ್ಯಾರ. ಚರಕಾನು ಇದರಿಂದ, ನೆಹರು ಟೊಪಿಗೆ ಹಾಕೋದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯದಿಂದ ಬ್ರಿಟಿಷರು ಭಾರತದಿಂದ ತೊಲಗಿದ್ರು. ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದಾರೆ. ಅದಕ್ಕೆ ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ, ಅವರೇ ಏಜೆಂಟ್ರದಾರೆ. ನಮ್ಮ ರಾಜ್ಯಪಾಲರು ಅತ್ಯಂತ ಸ್ವಚ್ಛ ಹೃದಯದ ಒಬ್ಬ ದಲಿತ ವ್ಯಕ್ತಿ ಇಂದ ಉನ್ನತ ಸ್ಥಾನದಾಗಿದ್ದ ಅಪಮಾನ ಮಾಡುವಂಥ ಕೆಲಸ ಮಾಡ್ಯಾರ. ಇಡೀ ದಲಿತ ಸಮುದಾಯಕ್ಕೆ ಇವತ್ತು ಕಾಂಗ್ರೆಸ್ ಅಪಮಾನ ವಿಧಾನಸಭೆಯಲ್ಲಿ ಮಾಡೈತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.